ಫಸ್ಟ್ ಹೆಡಿಂಗ್ ಸೆಕೆಂಡ್ ಕ್ವಶನ್. ಓಕೆ, ಈಗ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೊಟ್ಟಿದ್ದಾನೆ, ಇದಕ್ಕೆ ಜೀರೋಸ್ ಫೈಂಡ್ ಔಟ್ ಮಾಡಂತ ಹೇಳ್ತಾನೆ. ಏನ್ ಕೇಳ್ತಾನೆ? ಫೈಂಡ್ ದ ಜೀರೋಸ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಓಕೆನಾ? ಜೀರೋಸ್ ಅಂದ್ರೆ ನಿಮ್ ತಲೆಗೆ ಏನಿರಲಿ, ಸೊಲ್ಯೂಷನ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಜೀರೋಸ್ ಅಂದ್ರೆ ಏನು? ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಆಮೇಲೆ ಏನ್ ಹೇಳ್ತಾನೆ? ಅಂಡ್ ವೆರಿಫೈ ಅಂತ ಕೇಳ್ತಾ ಇದ್ದಾನೆ. ಆ ವೆರಿಫೈ ಏನಂತ ಆಮೇಲೆ ನೋಡೋಣ. ಫಸ್ಟ್ ಏನ್ ಮಾಡೋಣ? ಫಸ್ಟ್ ಜೀರೋಸ್ ಫೈಂಡ್ ಔಟ್ ಮಾಡೋಣ. ಜೀರೋಸ್ ಅಂದ್ರೆ ಏನು? ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋಣ. ಈಗ ಫಸ್ಟ್ ಜೀರೋಸ್ ಕಂಡುಹಿಡಿಬೇಕಂತಂದ್ರೆ ಇದನ್ನ ಈಕ್ವಲ್ ಟು ಝೀರೋ ಅಂತ ತಗೊಳ್ರಿ. ಈಗ ಕೊಟ್ಟರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ನ ಈಕ್ವಲ್ ಟು ಝೀರೋ ಅಂತ ತಗೊಳ್ರಿ. ಓಕೆ, ಈಗ ಒಂದು ರಫ್ ಕಾಲಮ್ ತಗೊಳ್ಳೋಣ ಇಲ್ಲಿ. ಓಕೆನಾ? ಈಗ ನೀವೇನ್ ಮಾಡಬೇಕು? ಫಸ್ಟ್ ನಂಬರು ಮತ್ತೆ ಲಾಸ್ಟ್ ನಂಬರ್ನ ಪ್ರಾಡಕ್ಟ್ ಅಂತ. ಪ್ರಾಡಕ್ಟ್ ಅಂದ್ರೆ ಏನು? ಮಲ್ಟಿಪ್ಲೈ. ಓಕೆ, ಈ ಮಿಡಲ್ ನಂಬರ್ನ ಏನಂತೀವಿ? ಸಮ್ ಅಂತ ಅಂತೀವಿ. ಓಕೆನಾ? ಈಗ ಪ್ರಾಡಕ್ಟ್ ಅಂದ್ರೆ ಏನು? ಮಲ್ಟಿಪ್ಲೈ ಮಾಡೋದು. ಫಸ್ಟ್ ನಂಬರ್ನ ಮತ್ತೆ ಲಾಸ್ಟ್ ನಂಬರ್ನ ಮಲ್ಟಿಪ್ಲೈ ಮಾಡಬೇಕು. 4a² ಇಂಟು +1. ಓಕೆ, ಈಗ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಪ್ಲಸ್ ಇಂಟು ಪ್ಲಸ್ ಪ್ಲಸ್ 4a² 1 4a² ಆಯ್ತು. ಈಗ ಸಮ್ ಏನ್ ಮಾಡಬೇಕು? ಓಕೆ, ಸಮ್ ಏನ್ ಕೊಟ್ಟಿದ್ದಾನೆ ಇಲ್ಲಿ? -4s ಅಂತ ಕೊಟ್ಟಿದ್ದಾನೆ. -4s. ಓಕೆನಾ? ಈ ಪ್ರಾಡಕ್ಟ್ ಬಂದ್ಬಿಟ್ಟು +4a², ಸಮ್ ಬಂದ್ಬಿಟ್ಟು -4s. ಓಕೆನಾ? ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ನಾವು ಎರಡು ನಂಬರ್ ಫೈಂಡ್ ಔಟ್ ಮಾಡಬೇಕು. ಅದು ಯಾವ ತರ ಇರ್ಬೇಕಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ 4 ಬರಬೇಕು, ಆಡ್ ಇಲ್ಲ ಸಬ್ಟ್ರಾಕ್ಟ್ ಮಾಡಿದ್ರು ಕೂಡ 4 ಬರಬೇಕು. ಓಕೆ, ಆ ತರ ಕಂಡುಹಿಡಿಬೇಕು. ಸೊ ಈಗ ಪ್ರಾಡಕ್ಟ್ ಇದೆಲ್ಲ ಅದನ್ನ LCM ಟೈಪ್ ಮಾಡೋಣ. ಚಿಕ್ಕ ಟೇಬಲ್ ಇಂದ ಹೋಗೋಣ. ಸೊ ಚಿಕ್ಕ ಟೇಬಲ್ ಯಾವುದು? 2 2 2 4. ಈಗ ನೀವು ಚೆಕ್ ಮಾಡಿದ್ರೆ 2 2 4, 2 + 2 ಕೂಡ 4 ಬರುತ್ತಾನೆ. ಸೊ ಅವ್ ನಂಬರ್ ಯಾವ್ಯಾವು? ಒಂದು 2s, ಇನ್ನೊಂದು ಕೂಡ 2s. ಓಕೆನಾ? ಈಗ ನೀವೇನ್ ಮಾಡ್ರಿ? ಸಮ್ಮಿನ ಸೈನ್ನ ಯಾವಾಗಲೂ ಬಿಗ್ಗರ್ ನಂಬರಿಗೆ ಕೊಡ್ಬೇಕು. ಬಟ್ ಇಲ್ಲಿ ಇಬ್ಬರು ನಂಬರ್ ಈಕ್ವಲ್ ಇದ್ದಾರೆ. ಬಟ್ ಅದಕ್ಕೇನು ತಲೆ ಕೆಡ್ಸ್ಕೊಬೇಡ್ರಿ, ಯಾವ್ದಾದ್ರು ಒಂದ್ ನಂಬರ್ಗೆ ಆ ಸೈನ್ ಕೊಟ್ಬಿಡ್ರಿ. ಓಕೆ, ಸಮ್ಮಿನ ಸೈನ್ ಯಾವ್ದಾದ್ರು ಒಂದ್ ನಂಬರ್ಗೆ ಕೊಟ್ಬಿಡ್ರಿ. ಈಗ ನೆಕ್ಸ್ಟ್ ಏನ್ ಬೇಕು ನನಗೆ? ಪ್ರಾಡಕ್ಟ್ ಏನ್ ಬೇಕು? ಪ್ಲಸ್ ಬೇಕು. ಓಕೆ, ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಬರ್ಬೇಕಂದ್ರೆ ಇದು ಮೈನಸ್ ಇದೆ ಅಂದ್ರೆ ಇದು ಕೂಡ ಮೈನಸ್ ಇದ್ರೆ ಮಾತ್ರ ಪ್ಲಸ್ ಬರುತ್ತೆ. ಚೆಕ್ ಮಾಡ್ರಿ. ಮೈನಸ್ ಇಂಟು ಮೈನಸ್ ಪ್ಲಸ್ 2 2 4 s ಇಂಟು s s² ಆಯ್ತು. ಓಕೆನಾ? ನೆಕ್ಸ್ಟ್ ಈಗ ಆಡ್ ಮಾಡಿದ್ರೆ ಎರಡು ಮೈನಸ್ ಇದ್ದಾಗ ಏನ್ ಮಾಡ್ತೀವಿ? ಮೈನಸ್ ಸೈನ್ ಹಾಕಿ ಆಡ್ ಮಾಡ್ತೀವಿ. 2s + 2s ಏನಾಗುತ್ತೆ? 4s ಆಗುತ್ತೆ. ಸೊ ನಮಗೆ ಎರಡು ನಂಬರು ಸಿಕ್ಕಿದ್ವು. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಬರೀರಿ. ಓಕೆ, ನೆಕ್ಸ್ಟ್ ಎರಡು ನಂಬರ್ ಇಲ್ಲಿಂದ ಬರೀರಿ. ಏನಿದೆ? -2s -2s ಮತ್ತೆ ಲಾಸ್ಟ್ ನಂಬರ್ ಇಲ್ಲಿಂದ ಬರೀರಿ. ಫಸ್ಟ್ ನಂಬರು ಲಾಸ್ಟ್ ನಂಬರ್ ಸೇಮ್ ಬರಿತೀವಿ, ಮಧ್ಯ ನಂಬರ್ ಮಾತ್ರ ಸ್ಪ್ಲಿಟ್ ಮಾಡ್ತೀವಿ. -2s -2s. ಈ ಸ್ಪ್ಲಿಟ್ ಅಂದ್ರೆ ಅರ್ಥ ನೋಡ್ಕೊಡ್ರಿ. ಇವ್ರಿಬ್ಬರನ್ನ ಸಾಲ್ವ್ ಮಾಡಿದ್ರೆ ಮತ್ತೆ ಮೇಲೇನೆ ಬರುತ್ತೆ. ಚೆಕ್ ಮಾಡಲಿ. ಎರಡು ಮೈನಸ್ ಇದ್ದಾಗ ಏನ್ ಮಾಡ್ತೀವಿ? ಮೈನಸ್ ಸೈನ್ ಹಾಕಿ ಆಡ್ ಮಾಡ್ತೀವಿ. 2s + 2s 4s. ಮತ್ತೆ ಇದನ್ನ ಸಾಲ್ವ್ ಮಾಡಿ ಮತ್ತೆ ಇದೇ ಈಕ್ವೇಶನ್ ಬರುತ್ತೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇವರಿಬ್ರಲ್ಲಿ ಕಾಮನ್ ತೆಗಿಬೇಕು. ಓಕೆನಾ? ಈಗ ನೀವೇ ನೋಡ್ರಿ, ಇವರಿಬ್ರಲ್ಲಿ ಕಾಮನ್ ಏನು? 4 2 ಒಂದೇ ಟೇಬಲ್ ಅಲ್ಲಿ ಹೋಗುತ್ತೆ. ಯಾವ ಟೇಬಲ್ ಅಲ್ಲಿ? 2 ಟೇಬಲ್ ಅಲ್ಲಿ ಹೋಗುತ್ತೆ. ಆಮೇಲೆ ಇಲ್ಲಿ s² ಇದೆ, ಇಲ್ಲಿ s ಇದೆ. ಲೀಸ್ಟ್ ಪವರ್ ಇರೋದು ಯಾವುದು? s⁻1 ಇರೋದ್ರಿಂದ ಅದನ್ನ ಕಾಮನ್ ತೆಗಿತೀನಿ. ಅವಾಗ ಏನಾಗುತ್ತೆ? ಈಗ ಮಲ್ಟಿಪ್ಲೈ ಮಾಡಿದ್ರೆ 4 ಬರ್ಬೇಕು. 2 2 ಈಗ s ಇಂಟು s s². ಚೆಕ್ ಮಾಡ್ರಿ. 2 2 4 s ಇಂಟು s s² ಮೈನಸ್. ಈಗ ಇಲ್ಲಿ 2s ಬೇಕಂದ್ರೆ 2s 1 2s 2s 1 2s. ಓಕೆನಾ? ಈ ಕಾಮನ್ ತೆಗ್ರಿ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂದ್ರೆ ನೀವು 1 ಫಿಕ್ಸ್ ಆಗ್ಬಿಡ್ರಿ. ಇಲ್ಲಿ 2s - 1 ಬಂದಿದೆ ಅಂದ್ರೆ ಇಲ್ಲಿ ಕೂಡ 2s - 1 ಕಂಪಲ್ಸರಿ ಬರಬೇಕು. ಓಕೆನಾ? ಇಲ್ಲಿ 2s - 1 ಬಂದಿದೆ ಅಂದ್ರೆ ಇಲ್ಲಿ ಕೂಡ 2s - 1 ಬರಬೇಕು. ಓಕೆ, ಈ ಥರ್ಡ್ ನಂಬರ್ ಬರ್ಬೇಕಂದ್ರೆ ನೋಡಿ, ಇಲ್ಲಿ ಪ್ಲಸ್ ಇದೆ, ನನಗೇನು -2s ಬೇಕು. ಸೊ ಪ್ಲಸ್ ಇಂಟು ಮೈನಸ್ ಇದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್. ಇಲ್ಲಿ 2s ಬೇಕಂದ್ರೆ 2s 1 2s ಆಗುತ್ತೆ. ಹೌದಾ? ಈಗ ನೀವು ಚೆಕ್ ಮಾಡ್ರಿ. ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ 2s 1 2s. ಹಂಗ್ ಮಾಡ್ಬಿಟ್ರೆ ನಿಮಗೆ ಈಸಿ ಆಗ್ಬಿಡುತ್ತೆ. ಬೇಕಿದ್ರೆ ನೀವು ಕ್ರಾಸ್ ವೆರಿಫೈ ಮಾಡ್ಕೊಡ್ರಿ. ಮೈನಸ್ ಇಂಟು ಪ್ಲಸ್ ಮೈನಸ್ 1 ಇಂಟು 2s 2s ಮೈನಸ್ ಇಂಟು ಮೈನಸ್ ಪ್ಲಸ್ 1 1 1. ಸೊ ಇಲ್ಲೇ ನಿಮಗೆ ಗೊತ್ತಾಗುತ್ತೆ ನೀವು ಕರೆಕ್ಟ್ ಮಾಡಿದ್ದೀರಾ ಅಂತ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇವರಿಬ್ರಲ್ಲಿ ಕಾಮನ್ ತೆಗಿಬೇಕು. ಇಬ್ರಲ್ಲಿ ಏನ್ ಕಾಮನ್ ಇದೆ? ಇಲ್ಲಿ 2s - 1 ಇದೆ, ಇಲ್ಲಿ ಕೂಡ 2s - 1 ಇದೆ. ಸೊ 2s - 1 ಕಾಮನ್ ತೆಗೆದ್ರೆ ಈ 2s - 1 ತೆಗೆದ್ರೆ ಇಲ್ಲೇನು ಉಳಿತು? 2s ಉಳಿತು.
ಇಲ್ಲಿ ಕೂಡ ಏನು ಉಳಿತು, 2s - 1 ತೆಗೆದ್ರೆ ಇಲ್ಲೇನು ಉಳಿತು, -1 ಉಳಿತು, ಈಕ್ವಲ್ ಟು 0 ಆಯ್ತು. ಓಕೆನಾ? ಈಗ ನೀವೇ ನೋಡ್ರಿ ಆನ್ಸರ್ 0 ಬರ್ಬೇಕಂದ್ರೆ ಈಗ ನೀವೇ ನೋಡ್ರಿ ಇಲ್ಲಿ 2 ನಂಬರ್ ಇದ್ದಾವೆ. 2 ನಂಬರಲ್ಲಿ ಯಾರನ್ನ ಒಬ್ಬರು 0 ಇದ್ರೆ ಮಾತ್ರ ಆನ್ಸರ್ ಬರುತ್ತೆ. ಯಾಕಂದ್ರೆ 0 ಇಂಟು ಎನಿಥಿಂಗ್ ಇಸ್ 0. ಆನ್ಸರ್ 0 ಬರ್ಬೇಕಂದ್ರೆ ಐದರ್ ಇವನಾದ್ರೂ 0 ಇರಬೇಕು, ಇಲ್ಲ ಇವನಾದ್ರೂ 0 ಇರಬೇಕು. ಸೊ ನಾವೇನು ಬರಿತೀವಿ, ಒಂದೇನು 2s - 1 ಈಕ್ವಲ್ ಟು 0 ಆರ್ 2s - 1 ಈಕ್ವಲ್ ಟು 0. ಇವನಾದ್ರೂ 0 ಇರಬೇಕು, ಇಲ್ಲ ಇವನಾದ್ರೂ 0 ಇರಬೇಕು. ಈಗ -1 ಆ ಕಡೆ ಹೋದ್ರೆ ಏನಾಗುತ್ತೆ, +1 ಆಗುತ್ತೆ. ಇಲ್ಲಿ ಕೂಡ -1 ಆ ಕಡೆ ಹೋದ್ರೆ ಏನಾಗುತ್ತೆ, +1 ಆಗುತ್ತೆ. ಈಗ s ಈಸ್ ಈಕ್ವಲ್ ಟು ಏನಾಗುತ್ತೆ, ಇಂಟು ಇರೋದು ಈ ಕಡೆ ಬಂದರೆ ಡಿವೈಡ್ ಆಯಿತು, s ಈಸ್ ಈಕ್ವಲ್ ಟು 1/2 ಆಯಿತು. ಇಲ್ಲಿ ಕೂಡ s ಈಸ್ ಈಕ್ವಲ್ ಟು ಇಂಟು ಇರೋದು ಆ ಕಡೆ ಹೋದ್ರೆ ಡಿವೈಡ್ ಆಯಿತು. ಇಲ್ಲಿ ಕೂಡ ಏನು ಬಂತು, 1/2 ಬಂತು. ಸೊ ಝೀರೋಸ್ ಏನು ಅಂದರೆ ಸೊಲ್ಯೂಷನ್ ಏನೇನು, ಒಂದು 1/2, ಇನ್ನೊಂದು ಕೂಡ 1/2. ಸೊ ನಿಮಗೇನು ಗೊತ್ತಾಗಬೇಕು, ಹೈಯೆಸ್ಟ್ ಪವರ್ 2 ಇದ್ದರೆ ನಮಗೆ 2 ಆನ್ಸರ್ ಬರ್ತವೆ, ಹೈಯೆಸ್ಟ್ ಪವರ್ 3 ಇದ್ರೆ 3 ಆನ್ಸರ್ಸ್ ಬರ್ತವೆ, ಹೈಯೆಸ್ಟ್ ಪವರ್ 4 ಇದ್ರೆ 4 ಆನ್ಸರ್ ಬರ್ತವೆ. ಸಿನ್ಸ್ ಇಲ್ಲಿ ಹೈಯೆಸ್ಟ್ ಪವರ್ 2 ಇರೋದ್ರಿಂದ 2 ಆನ್ಸರು ಬಂದು, 2 ಆನ್ಸರ್ ಸೇಮ್ ಇದೆ, 1/2 1/2. ಓಕೆನಾ? ಸೊ ಇವಾಗ ನಾವು ಝೀರೋಸ್ ಕಂಡಿದ್ವಿ. ಈಗ ನೆಕ್ಸ್ಟ್ ಏನು ಮಾಡ್ಬೇಕು, ನಾವು ವೆರಿಫೈ ಮಾಡಬೇಕು. ಅವನೇನು ಕೇಳ್ತಾನೆ, ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ದ ಕೋಎಫಿಷಿಯೆಂಟ್. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ ಏನು, ವೆರಿಫೈ ಮಾಡಬೇಕು. ಆ ವೆರಿಫೈ ಯಾವ ಥರ ಮಾಡ್ಬೇಕು ನೋಡೋಣ. ಫಸ್ಟ್ ನಾವೇನು ಮಾಡೋಣ, ಈ ಈಕ್ವೇಷನ್ ಬರೋಣ. ಈ ಈಕ್ವೇಷನ್ ಏನು ಕೊಟ್ಟಿದ್ದವನು, 4s² - 4s + 1 ಈಕ್ವಲ್ ಟು 0. ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ ಯಾವ ಫಾರ್ಮ್ನಲ್ಲಿ ಇರಬೇಕು, ax² + bx + c ಈಕ್ವಲ್ ಟು 0. ಕರೆಕ್ಟಾ? ಈಗ ಎ ವ್ಯಾಲ್ಯೂ ಏನಾಯಿತು, ಎ ವ್ಯಾಲ್ಯೂ ಏನಾಯಿತು, 4 ಆಯಿತು. ಬಿ ವ್ಯಾಲ್ಯೂ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಇದೆ ಇಲ್ಲ ಮೈನಸ್ ಇದೆ ಅಂದಾಗ ನಾವು ಮೈನಸ್ ತಗೋಬೇಕು. ಬಿ ವ್ಯಾಲ್ಯೂ ಏನು, 4. ನೆಕ್ಸ್ಟ್ ಸಿ ವ್ಯಾಲ್ಯೂ ಏನು, 1. ಓಕೆ, ನಮಗೆ ಇದರಿಂದ ಎ ಬಿ ಸಿ ವ್ಯಾಲ್ಯೂ ಗೊತ್ತಾಯ್ತು. ಓಕೆ, ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ, ಇಲ್ಲಿ ನಮ್ಗೆ 2 ಆನ್ಸರ್ ಸಿಕ್ಕಿದಾವಲ್ಲ, ಒಂದನ್ನ ಆಲ್ಫಾ ಅಂತ ತಗೊಳ್ರಿ, ಆಲ್ಫಾ ಬಂದು 1/2, ಇನ್ನೊಂದು ಆನ್ಸರ್ನ ಬೀಟಾ ಅಂತ ತಗೊಳ್ರಿ, ಬೀಟಾ ಬಂದು 1/2. ಓಕೆನಾ? ಸೊ ಒಂದು ಆನ್ಸರ್ನ ಆಲ್ಫಾ, ಇನ್ನೊಂದು ಆನ್ಸರ್ನ ಬೀಟಾ ಅಂತ ತಗೊಳ್ತೀವಿ. ಈಗ ನೆಕ್ಸ್ಟ್ ವೆರಿಫೈ ಮಾಡೋಣ. ವೆರಿಫೈ ಮಾಡೋಕ್ಕೆ 2 ಫಾರ್ಮ್ಲ ವೆರಿಫೈ ಮಾಡಬೇಕು. ಒಂದು ಬಂದ್ಬಿಟ್ಟು ಸಮ್ ಆಫ್ ದ ಝೀರೋಸ್. ಸಮ್ ಆಫ್ ದ ಝೀರೋಸ್ ಫಾರ್ಮ್ಲ ಬಂದು -b/a. ಈ ಸಮ್ ಆಫ್ ದ ಝೀರೋಸ್ನ ಏನಂತ ಕರಿತೀವಿ, ಆಲ್ಫಾ ಪ್ಲಸ್ ಬೀಟಾ. ಈಗ ಇವರಿಬ್ಬರು ಆ್ಯಡ್ ಮಾಡ್ಬೇಕು. ಆಲ್ಫಾ ಎಷ್ಟಿದೆ, 1/2 ಪ್ಲಸ್ ಬೀಟಾ ಅಂದ್ರೆ ಏನು, 1/2 ಈಸ್ ಈಕ್ವಲ್ ಟು ಮೈನಸ್. ಈಗ ನೀವೇ ನೋಡ್ರಿ, ಬಿ ವ್ಯಾಲ್ಯೂ ಏನಿದೆ, -4 ಇದೆ. ಈ ಮೈನಸ್ ಬರೆದ್ಬಿಟ್ಟೆ, ಆಮೇಲೆ ಮೈನಸ್ ಪಕ್ಕಕ್ಕೆ ಮೈನಸ್ ಬರಿಬೇಕಂದ್ರೆ ಬ್ರಾಕೆಟ್ ಓಪನ್ ಮಾಡಿ ಬರಿಬೇಕು. ಎ ವ್ಯಾಲ್ಯೂ ಏನಿದೆ, 4 ಇದೆ. ಓಕೆನಾ? ಇಲ್ಲಿ ನೋಡಿ, ಮೈನಸ್ ಕೆಳಗೆ ಫಸ್ಟ್ ಮೈನಸ್ ಬರೆದೆ, ಬಿ ವ್ಯಾಲ್ಯೂ -4 ಇದೆ. ಸೊ ಅವಾಗೇನು ಮೈನಸ್ ಪಕ್ಕಕ್ಕೆ ಮೈನಸ್ ಬರಿಬೇಕಂದ್ರೆ ಬ್ರಾಕೆಟ್ ಓಪನ್ ಮಾಡಬೇಕು. ಈಗ ಹಾಫ್ ಪ್ಲಸ್ ಹಾಫ್ ಎಷ್ಟಿರುತ್ತೆ, 1 ಇರುತ್ತೆ. ಈಗ ಮೈನಸ್ ಇಂಟು ಮೈನಸ್ ಏನು, 4 ಪ್ಲಸ್ ಆಯಿತು, 4 ಆಯಿತು, ಡಿವೈಡ್ ಬೈ 4, 4 ಕ್ಯಾನ್ಸಲ್ ಆಯಿತು. ಸೊ ಆನ್ಸರ್ ಏನು, 1 ಈಸ್ ಈಕ್ವಲ್ ಟು 1. ಸೊ ಈ ಫಾರ್ಮ್ಲಾ ವೆರಿಫೈ ಆಯಿತು. ನೆಕ್ಸ್ಟ್ ಇನ್ನೊಂದು ಫಾರ್ಮ್ಲಾ ವೆರಿಫೈ ಮಾಡಬೇಕು. ಆ ಫಾರ್ಮ್ಲಾ ಬಂದು ಪ್ರಾಡಕ್ಟ್ ಆಫ್ ಝೀರೋಸ್. ಸೊ ಪ್ರಾಡಕ್ಟ್ ಆಫ್ ಝೀರೋಸ್ ಫಾರ್ಮ್ಲಾ ಬಂದ್ಬಿಟ್ಟು c/a. ಪ್ರಾಡಕ್ಟ್ ಅಂದ್ರೆ ಏನು, ಮಲ್ಟಿಪ್ಲೈ ಮಾಡಬೇಕು. ಅಂದ್ರೆ ಏನಿದೆ, ಪ್ರಾಡಕ್ಟ್ ಆಫ್ ಝೀರೋಸ್ ಅಂದ್ರೆ ಏನು, ಆಲ್ಫಾ ಇಂಟು ಬೀಟಾ. ಆಲ್ಫಾ ಇಂಟು ಬೀಟಾ ಮಾಡಬೇಕು. ಆಲ್ಫಾ ಎಷ್ಟು, 1/2, ಬೀಟಾ ಕೂಡ 1/2. ಸಿ ವ್ಯಾಲ್ಯೂ ಏನಿದೆ, 1 ಇದೆ. ಎ ವ್ಯಾಲ್ಯೂ ಏನಿದೆ, 4. 1 1 ಜಾ 1, 2 2 ಜಾ 4. ಇಲ್ಲೇನಿದೆ, 1/4. ಸೊ ಇವರಿಬ್ರು ಈಕ್ವಲ್ ಬಂದರು. ಸೊ ಏನು ಬರಿಬೋದು, ಹೆನ್ಸ್ ವೆರಿಫೈಡ್ ಅಂತ ಬರಿಬೋದು.